ನೀವು ಇನ್ವೆಸ್ಟ್ ಮಾಡೋಕ್ಕೆ ಗೋಲ್ಡ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಬೇಡ ಸಿಲ್ವರ್ ತಗೊಳ್ಳಿ. ಯಾಕಂತ ಹೇಳ್ತೀನಿ, ವಿಡಿಯೋ ನೋಡಿ. ಮಾರ್ಕೆಟ್ ಪ್ರಿಡಿಕ್ಷನ್ ಪ್ರಕಾರ ಸಿಲ್ವರ್ ರೇಟು ತುಂಬಾನೇ ಜಾಸ್ತಿ ಆಗೋದಿದೆ. ಯಾಕೆ ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಲಾಸ್ಟ್ 5 ವರ್ಷದಿಂದ ಗೋಲ್ಡು ಎಕ್ಸ್ಪೋನೆನ್ಷಿಯಲ್ ರಿಟರ್ನ್ಸ್ ಕೊಟ್ಟಿದೆ. ಅದು ಸಿಲ್ವರ್ಗೆ ಕಂಪೇರ್ ಮಾಡಿದ್ರೆ 10:90 ರೇಷಿಯೋ. ಇದರ ಅರ್ಥ 1 ಗ್ರಾಮ್ ಗೋಲ್ಡ್ ತಗೊಳ್ಳೋದಕ್ಕೆ 90 ಗ್ರಾಮ್ ಸಿಲ್ವರ್ ಅನ್ನ ತಗೋಬೇಕಾಗುತ್ತೆ. ಗೋಲ್ಡ್ ಟು ಸಿಲ್ವರ್ ರೇಷಿಯೋದು ಹಿಸ್ಟಾರಿಕಲ್ ಆವರೇಜ್ ನೋಡಿದ್ರೆ 60ರಿಂದ 70 ಇರುತ್ತೆ. ಈಗ ಅದು 90 ಇದೆ. ಅದು 70ಗೆ ಬರಬೇಕು ಅಂದ್ರೆ ಒಂದು ಗೋಲ್ಡ್ ರೇಟ್ ಕಡಿಮೆ ಆಗಬೇಕು, ಇಲ್ಲಾಂದ್ರೆ ಸಿಲ್ವರ್ ರೇಟ್ ಜಾಸ್ತಿ ಆಗಬೇಕು. ಸಿಲ್ವರ್ ಪ್ರೈಸ್ ಜಾಸ್ತಿ ಆಗೋದಕ್ಕೆ ಈ ರೇಷಿಯೋ ಒಂದೇ ಕಾರಣ ಅಲ್ಲ. ಸಿಲ್ವರ್ ಡಿಮ್ಯಾಂಡು ಇಂಡಸ್ಟ್ರಿಯಲ್ ಯೂಸೇಜ್ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಾ ಇದೆ. ಇವಿ, ಸೆಮಿ ಕಂಡಕ್ಟರ್, ಸೋಲಾರ್, ಎಲೆಕ್ಟ್ರಾನಿಕ್ಸ್ ಇದೆಲ್ಲದರಲ್ಲೂ ಕೂಡ ಸಿಲ್ವರು ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಆಗಿದೆ. ಲಾಸ್ಟ್ 3 to 4 ಇಯರ್ಸ್ ಇಂದ ಸಿಲ್ವರ್ ಡಿಮ್ಯಾಂಡು ಸಪ್ಲೈಗಿಂತ ಜಾಸ್ತಿ ಆಗಿದೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ. ಪ್ರೈಸು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸಿಲ್ವರ್ ರೇಟು ಜಾಸ್ತಿ ಆಗೋ ಎಲ್ಲಾ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಹಾಗಂತ ಇದರ ಅರ್ಥ ನಿಮ್ಮ ಹತ್ರ ಇರೋ ಎಲ್ಲ ಗೋಲ್ಡ್ ಅನ್ನ ಮಾರ್ಬಿಟ್ಟು ಸಿಲ್ವರ್ ತಗೊಳ್ಳಿ ಅಂತ ಅಲ್ಲ. ಸಿಲ್ವರ್ ಕೂಡ ಒಂದು ಇಂಪಾರ್ಟೆಂಟ್ ಆಸೆಟ್. ಸೊ ಅದ್ರ ಮೇಲೆ ಕೂಡ ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ನೀವು ತುಂಬ ಆಸೆಟ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಸ್ಟಾಕ್ಸು, ಕ್ರಿಪ್ಟೋ, ಗೋಲ್ಡು, ಸಿಲ್ವರು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಗೇನಾದರೂ ಕ್ರಿಪ್ಟೋ ಅಪ್ಡೇಟ್ಸ್ ಆಗಲಿ, ಕ್ರಿಪ್ಟೋ ರಿಲೇಟೆಡ್ ಸಿಗ್ನಲ್ಸ್ ಏನಾದರೂ ಬೇಕು ಅಂತಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಬಯೋನಲ್ಲಿರುತ್ತೆ. ಹಾಗೆ ಇದೇ ಥರದ ವಿಡಿಯೋಸ್ಗಾಗಿ ಈ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ.